ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಕಾಣಿಸ್ತೀರಾ. ಸಪ್ತಮದಲ್ಲಿ ಚಂದ್ರ ಸಂಚರಿಸುವುದರಿಂದ ಅವಿವಾಹಿತರಿಗೆ ವಿವಾಹದ ಮಾತುಕತೆಯನ್ನು ನಡೆಸುವ ಸಾಧ್ಯತೆಗಳಿದೆ. ಪ್ರಯಾಣ ಯೋಗಾದಿಗಳು ಉಂಟಾಗುತ್ತೆ. ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭದಾಯಕವಾದ ದಿನ. ಸರ್ಕಾರ ಮೂಲದಿಂದ ಪ್ರಾಪ್ತವಾಗುವ ಸವಲತ್ತುಗಳು ಅಥವಾ ಯಾವುದಾದ್ರು ಪರವಾನಗಿಗಳು ನಿಮ್ಮ ಪಾಲಿಗೆ ಈ ದಿನ ಪ್ರಾಪ್ತಿಯಾಗುವಂಥ ಸಾಧ್ಯತೆಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಆರ್ಥಿಕ ಪ್ರಗತಿ. ಇನ್ನು ಇವತ್ತಿನ ದಿನ ಸ್ವಯಂಕೃತ ಉದ್ಯೋಗ ಮಾಡುವವರಿಗೆ ಲಾಭಪ್ರದವಾದಂತಹ ಅವಕಾಶಗಳು, ಹೆಚ್ಚಿನ ವ್ಯವಹಾರದ ಲಾಭವನ್ನು ಕಾಣುವ ಸಾಧ್ಯತೆಗಳು ಉಂಟಾಗುತ್ತೆ. ಅದರಿಂದ ತುಲಾರಾಶಿಯವರು ಸಮಯಕ್ಕೆ ಸಾಧನೆಗೆ ಹೆಚ್ಚಿನ ಮಹತ್ವ ಕೊಟ್ಟರೆ ಒಳ್ಳೆಯ ಫಲ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ತಾವು ಮಾಡಬೇಕಾದ ಈ ದಿನದ ದೈವಿಕ ಪ್ರಾರ್ಥನೆ, ವ್ಯಯರಾಶಿಯಲ್ಲಿರುವಂತಹ ಕೇತು, ಗಣಪತಿಯ ಆರಾಧನೆಯನ್ನು ಮಾಡಿ. ಹಾಗೆಯೇ ಪಂಚಮದಲ್ಲಿರುವ ಶನಿದೇವರ ಪ್ರಾರ್ಥನೆ, ಮುಖ್ಯಪ್ರಾಣದೇವರ ಆರಾಧನೆ ಒಳ್ಳೆಯದು. ವೃಶ್ಚಿಕ ರಾಶಿ. ನಿಮ್ಮ ರಾಶಿಗೆ ಈ ದಿನ ಪ್ರಗತಿಪಥದತ್ತ ಸಂಚರಿಸುವ ಯೋಗ. ಅವಿವಾಹಿತರಿಗೆ ವಿವಾಹ, ಭೂಮಿ ಮನೆ ವಾಹನ ಖರೀದಿ ಮಾಡುವವರಿಗೆ ಅವಕಾಶಗಳು ಚೆನ್ನಾಗಿದೆ. ಸಾಲ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ವಾಣಿಜ್ಯ ವ್ಯವಹಾರದ ಕೆಲಸ ಮಾಡುವವರಿಗೆ ಈ ದಿನ ಆರ್ಥಿಕ ಸ್ಥಿತಿಯ ಪ್ರಗತಿಯನ್ನು ಕಾಣುವ ಸಾಧ್ಯತೆ ಇದೆ. ಸಾಲದಿಂದ ಮುಕ್ತಿಯಾಗುವಂತಹ ಅವಕಾಶಗಳು ಚೆನ್ನಾಗಿದೆ. ಈ ದಿನ ಬಹುತೇಕವಾಗಿ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಫಲ ಉಂಟಾಗುವ ದಿನ. ತಾವು ಮಾಡಬೇಕಾದಂತಹ ಈ ದಿನದ ದೈವಿಕ ಪ್ರಾರ್ಥನೆ, ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಿ. ಧನುರಾಶಿ. ನಿಮ್ಮ ರಾಶಿಗೆ ಈ ದಿನ ಮಕ್ಕಳ ವಿಷಯದಲ್ಲಿ ಶುಭ ವಾರ್ತೆಯನ್ನು ಕೇಳಿ ಬರುವಂತಹ ಸಾಧ್ಯತೆ ಇದೆ. ಆರ್ಥಿಕ ಸ್ಥಿತಿಯಲ್ಲಿ ಈ ದಿನ ಅಷ್ಟೇನು ಶುಭಪ್ರದವಲ್ಲ. ಇನ್ನು ವಾಹನ ಚಾಲಕರಿಗೆ ಈ ದಿನ ಆಲಸ್ಯ ಮತ್ತು ಅಜಾಗ್ರತೆಯ ವಿಚಾರದಲ್ಲಿ ಜಾಗ್ರತೆಯಾಗಿ ಕರ್ತವ್ಯವನ್ನು ನಿಭಾಯಿಸುವುದು ಒಳ್ಳೆಯದು. ಇನ್ನು ವೃದ್ಧಾಪ್ಯದವರಿಗೆ ನರ ಸಂಬಂಧಪಟ್ಟ ಸಮಸ್ಯೆಗಳು ಕಾಣುವ ಲಕ್ಷಣಗಳಿದೆ. ಉದರ ಸಂಬಂಧಪಟ್ಟ ಸಮಸ್ಯೆಗಳು ಕಾಣುವ ಸಾಧ್ಯತೆಗಳಿದೆ. ವ್ಯಾಪಾರಿಗಳಿಗೆ ಈ ದಿನ ನಷ್ಟ ಲಾಭ ಸಮವಾಗಿರುವಂತಹ ದಿನ. ವಿದ್ಯಾಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡುವವರಿಗೆ ಈ ದಿನ ಮೇಲಾಧಿಕಾರಿಗಳಿಂದ ಕಿರಿಕಿರಿಗಳು ಅಥವಾ ವಿದ್ಯಾಕ್ಷೇತ್ರದಲ್ಲಿ ಸ್ವಲ್ಪ ಅಪವಾದಗಳು ಬರುವ ಲಕ್ಷಣ ಇದೆ. ಅದರಿಂದ ತಾವು ಮಾಡಬೇಕಾದಂತಹ ಈ ದಿನದ ಸ್ಮರಣೆ, ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ ಮಾಡಿ. ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡುವುದು ಒಳ್ಳೆಯದು. ಮಕರ ರಾಶಿ. ನಿಮ್ಮ ರಾಶಿಗೆ ಈ ದಿನ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಇದೆ. ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸೇವಕರಿಂದ ನಿಮಗೆ ಮಾನಸಿಕ ಒತ್ತಡಗಳು ಉಂಟಾಗುವ ಸಾಧ್ಯತೆ ಇದೆ. ಹಣಕಾಸಿನಲ್ಲಿ ದುಂದುವೆಚ್ಚಗಳಾಗುವಂಥ ಸಾಧ್ಯತೆಗಳಿದೆ. ಲೆಕ್ಕಪತ್ರದಲ್ಲಿ ವ್ಯತ್ಯಾಸಗಳಾಗಿ ನಷ್ಟ ಕಾಣುವಂಥ ಸಾಧ್ಯತೆಗಳಿದೆ. ತಾವು ಈ ದಿನ ಬಹಳ ಜಾಗ್ರತೆಯಾಗಿ ಪ್ರತಿಯೊಂದು ವಿಚಾರದಲ್ಲಿಯೂ ಲೆಕ್ಕಾಚಾರಗಳನ್ನು ಸರಿ ಇಟ್ಟುಕೊಂಡಾಗ ಒಳ್ಳೆಯ ಲಾಭ, ಒಳ್ಳೆಯ ಅಸಮಾಧಾನದಿಂದ ಮುಕ್ತಿಯಾಗುವಂತಹ ಸಾಧ್ಯತೆಗಳಿದೆ. ಇನ್ನು ಬೀದಿ ವ್ಯಾಪಾರಿಗಳಿಗೆ ಈ ದಿನ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಕಾಣುವ ಸಾಧ್ಯತೆ ಇದೆ. ಇನ್ನು ಹೂವಿನ ವ್ಯಾಪಾರಿಗಳಿಗೆ ಈ ದಿನ ಲಾಭವು ಅಧಿಕಗೊಳ್ಳುವಂತಹ ಲಕ್ಷಣ ಇದೆ. ಈ ದಿನ ಮಕರ ರಾಶಿಯವರಿಗೆ ಶುಭ ಅಧಿಕ, ಅಲ್ಪ ಅಶುಭ ಫಲಗಳು ಉಂಟಾಗುವುದರಿಂದ ತಾವು ಮಾಡಬೇಕಾದ ಈ ದಿನದ ದೈವಿಕ ಪ್ರಾರ್ಥನೆ, ಶನಿದೇವರ ಆರಾಧನೆ, ಮುಖ್ಯಪ್ರಾಣದೇವರ ಸೇವೆ, ಹಾಗೆ ಭಿಕ್ಷುಕರಿಗೆ ದಾನ ಧರ್ಮಾದಿಗಳನ್ನು ಮಾಡುವುದು ಒಳ್ಳೆಯದು. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಆರ್ಥಿಕ ಸ್ಥಿತಿಯ ಪ್ರಗತಿ, ದೂರ ಸ್ಥಳ ಪ್ರಯಾಣ, ತಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿದಾಗ ದುಪ್ಪಟ್ಟು ಲಾಭ ಗಳಿಸುವಂತಹ ಯೋಗಾದಿಗಳು ಉಂಟಾಗುತ್ತೆ. ವ್ಯಾಪಾರಿಗಳಿಗೆ ಆರ್ಥಿಕ ಸ್ಥಿತಿಯ ಪ್ರಗತಿ. ಇನ್ನು ಬಿಲ್ಡಿಂಗ್ ಕಾಂಟ್ರಾಕ್ಟರ್ಗಳಿಗೆ ಈ ದಿನ ಹೊಸ ವಿನ್ಯಾಸಗಳನ್ನು ಮಾಡುವ ಒಂದು ತವಕದಿಂದಾಗಿ ನಾಮಾಂಕಿತವು ಉತ್ತಮ ಹೆಸರನ್ನು ಗಳಿಸುವಂಥ ಚೆನ್ನಾಗಿ ಯೋಗಗಳು ಕಾಣಿಸ್ತಾ ಇದೆ. ತಾವು ಪ್ರಯತ್ನಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ಕೊಟ್ಟರೆ ಒಳ್ಳೆಯ ಶುಭ ಫಲವು ಈ ದಿನ ನಿಮಗೆ ಲಭಿಸುವ ಲಕ್ಷಣಗಳು ಚೆನ್ನಾಗಿದೆ. ತಾವು ಮಾಡಬೇಕಾದ ಈ ದಿನದ ದೇವರ ಸ್ಮರಣೆ, ರಾಶಿಯಲ್ಲಿಯೇ ಶನಿ ಇರುವುದರಿಂದ ಶನಿದೇವರ ಪ್ರಾರ್ಥನೆಯನ್ನು, ಹಾಗೆ ಸಪ್ತಮದಲ್ಲಿ ರವಿ ಇರುವುದರಿಂದ ಮಾತಾಪಿತೃಗಳಿಗೆ ಸೇವೆಯನ್ನು ಮಾಡುವುದು, ಅವರಿಗೆ ಇಷ್ಟವಾದ ವಸ್ತುವನ್ನು ಕೊಡುವುದು ಬಹಳ ಒಳ್ಳೆಯದು. ಮೀನರಾಶಿ. ನಿಮ್ಮ ರಾಶಿಗೆ ಈ ದಿನ ಪ್ರಗತಿ ಪಥದತ್ತ ಸಂಚರಿಸುವ ಸಾಧ್ಯತೆ ಇದೆ. ಆರ್ಥಿಕ ಸ್ಥಿತಿಯ ಏರುಪೇರಿದ್ದರೂ ಸಹ ವ್ಯವಹಾರವು ಬಹು ಚುರುಕಿನಿಂದ ನಡೆಯುವಂಥ ಸಾಧ್ಯತೆ ಇದೆ. ಮಾತಿನಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಆಡಿದ ಮಾತಿನಿಂದ ಆಪಾದನೆಗಳು ಕೇಳಿಬರುವ ಲಕ್ಷಣಗಳಿದೆ. ಚಿನ್ನ ಬೆಳ್ಳಿ ವ್ಯಾಪಾರಸ್ಥರಿಗೆ ಈ ದಿನ ಆರ್ಥಿಕದಲ್ಲಿ ಅಷ್ಟೇನು ಶುಭಪ್ರದವಾಗಿ ಕಾಣುವುದಿಲ್ಲ. ರಿಕ್ಷಾ ಚಾಲಕರಿಗೆ ಈ ದಿನ ನಿಮ್ಮ ಸ್ವಯಂಕೃತ ಸಾಧನೆಯು ಪ್ರಶಂಸೆ ತರುವಂತಹ ಸಾಧ್ಯತೆಗಳಿದೆ. ಇನ್ನು ವಿದ್ಯಾಕ್ಷೇತ್ರವನ್ನು ನಡೆಸುವಂತಹ ವ್ಯಕ್ತಿಗಳಿಗೆ ಆರ್ಥಿಕ ಪ್ರಗತಿ ಕಾಣುವಂತಹ ಲಕ್ಷಣಗಳು ಚೆನ್ನಾಗಿದೆ. ವಾಹನ ಖರೀದಿ ಮಾಡುವ ಅವಕಾಶಗಳು ಕಾಣಿಸುವ ಲಕ್ಷಣ ಇದೆ. ಈ ದಿನ ಬಹುತೇಕವಾಗಿ ಶುಭ ಫಲ ಮೀನರಾಶಿಯವರಿಗಿದೆ. ತಾವು ಮಾಡಬೇಕಾದ ಈ ದಿನದ ದೈವಿಕ ಪ್ರಾರ್ಥನೆ, ದ್ವಾದಶದಲ್ಲಿ ಶನಿ ಇರುವುದರಿಂದ ಮುಖ್ಯಪ್ರಾಣದೇವರಿಗೆ ವೀಳ್ಯದೆಲೆಯ ಮಾಲೆಯನ್ನು ಕೊಟ್ಟು
ಮುಖ್ಯಪ್ರಾಣ ಆರಾಧನೆ ಮಾಡುವುದು ಬಹಳ ಒಳ್ಳೆಯದು.